ಎಲಿಮಿನೇಷನ್ ಆಗೋ ದಿನ ಹ್ಮ್. ಒಬ್ಬೊಬ್ರಿಗೆ ಒಂದೊಂದು ಗಿಫ್ಟ್ಗಳು ಕೊಡ್ತಾರೆ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಮೋಕ್ಷಿತ್ ಅವ್ರ ಕಡೆಯಿಂದ ಆಗಿರ್ಬೋದು, ಹಾಗೇನೆ ಚೈತ್ರ ಅವ್ರ ಕಡೆಯಿಂದ ಬರುತ್ತೆ. ಹೌದು. ಚೈತ್ರ ಅವರು ತಾಯಿಗೆ ಹೋಲಿಸ್ತಾರೆ. ಆ ಒಂದು ಮೂವ್ಮೆಂಟ್ ಬಗ್ಗೆ ಆಗಿರ್ಬೋದು, ಅವ್ರಿಬ್ಬರ ಬಗ್ಗೆ ಹೇಳೋದಾಗಿರ್ಬೋದು. ಮೋಕ್ಷಿತಾ ನನ್ನ ವೆರಿ ಗುಡ್ ಫ್ರೆಂಡ್. ಒಳ್ಳೆ ಬಾಂಡಿಂಗ್ ಆಗಿದೆ ಮೋಕ್ಷಿತಾ ಅವ್ರ ಜೊತೆಗೆ. ಅಂಡ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್. ಅವ್ರಿಗೆ ಮನ್ಸಿಗೆ ಏನ್ ಅನ್ನಿಸ್ತೋ ಅವಾಗಿಂದ ಅವಾಗ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅವರು ಮನ್ಸಲ್ಲಿ ಏನೋ ಇಟ್ಕೊಳ್ಳೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇಬ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ಅವಳ ದಾರಿಯಲ್ಲಿ ಅವಳು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆಕ್ಚುಲಿ ಅವಳು ಕೊಟ್ಟಿರೋ ಸ್ವೆಟರ್ ನನ್ಗೆ ಗಿಫ್ಟ್ ನಾನು ಇಷ್ಟಪಟ್ಟಿರ್ತೀನಿ ಅದನ್ನ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಗೊಂಡಿರ್ತೀನಿ ಅಂತೆಲ್ಲ ಕೇಳಿರ್ತೀನಿ ಅವಳಿಗೆ. ಅದೇ ಸ್ವೆಟರ್ನ ಅವಳು ನನ್ಗೆ ಗಿಫ್ಟ್ ಆಗಿ ಕೊಡ್ತಾಳೆ ನ್ಯೂ ಇಯರ್ಗೆ. ಅಂಡ್ ವೈಸ್ ವರ್ಸ, ಅವಳಿಗೆ ನಾನು ಕೊಟ್ಟಿರೋ ಗಿಫ್ಟ್ ಅಲ್ಲಿ ಅದು ಒಂದ್ ಲಿಪ್ಸ್ಟಿಕ್ ಇರುತ್ತೆ, ಒಂದ್ ಜಾಕೆಟ್ ಇರುತ್ತೆ. ಆ ಜಾಕೆಟ್ ತುಂಬಾ ಇಷ್ಟಪಟ್ಟಿರ್ತಾಳೆ. ಇನ್ಫ್ಯಾಕ್ಟ್ ಅವಳು ಹೇಳಿರ್ತಾಳೆ ನಂಗೆ ಇನ್ನೊಂದ್ ಪೀಸ್ ಬೇಕು, ತರಿಸ್ಕೊಂಬನ ನಿಮ್ ಸ್ಟೈಲಿಸ್ಟ್ ಹೇಳಿ ಅಂತ. ಬಟ್ ಅದೇ ಜಾಕೆಟ್ ನ ನಾನು ಅವಳಿಗೆ ಕೊಡ್ತೀನಿ. ಅಂಡ್ ಲಿಪ್ಸ್ಟಿಕ್ ಪ್ರತಿ ಸಲ ನನ್ ಮೇಕಪ್ ಕಿಟ್ ಇಂದ ತಗೊಂಡ್ ಹಾಕೊಂತಾ ಇರ್ತಾಳೆ ಆ ಪರ್ಟಿಕ್ಯುಲರ್ ಶೇಡ್ ನ. ಸೊ ಅದನ್ನು ಅವಳಿಗೆನೆ ಅಂತಾನೆ ಗಿಫ್ಟ್ ಕೊಡ್ತೀನಿ. ಅಂಡ್ ಚೈತ್ರ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಜಗಳ ಮಾಡಿದೀನಿ, ಬಟ್ ಅಷ್ಟೇ ಚೆನ್ನಾಗಿ ಬಾಂಡಿಂಗು ಇತ್ತು ಚೈತ್ರ ಅವ್ರ ಜೊತೆಗೆ. ಒಂದು ಅಕ್ಕನ ರೂಪದಲ್ಲೇ ನಾನು ನೋಡಿದ್ದೆ ಅವ್ರನ್ನ. ಬಟ್ ಅವ್ರ ಪರ್ಸನಾಲಿಟಿ ತುಂಬಾ ಕಾಂಟ್ರಡಿಕ್ಟರಿ, ಅದೇನು ಮಾಡಕ್ ಆಗಲ್ಲ. ಅವ್ರ ಮಾತೆ ಅವ್ರಿಗೆ ಮುಳುವಾಗಿರುತ್ತೆ, ಒಂದೊಂದ್ಸಲ ಮಾತು ಅವ್ರಿಗೆ ಏನಂತ ಶಸ್ತ್ರನೂ ಆಗಿರುತ್ತೆ. ಬಟ್ ಐ ಥಿಂಕ್ ಅವರು ಒಂದು ಸಾರಿ ಪಿನ್ನ ಏನ್ ಕೊಡ್ತಾರ ಹೆಗಲ್ ಮೇಲೆ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಕಲ್ಚರಲ್ಲಿ ಅದು ಸಿಗ್ನಿಫಿಕೆನ್ಸ್ ಹೇಳಿ ಆ ಮಾತನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಇಟ್ಸ್ ವೆರಿ ಸ್ಪೆಷಲ್. ಅಂಡ್ ಅಂತ ಪ್ರೀತಿನ ನಾನು ಗಳಿಸ್ಕೊಂಡಿದೀನಿ ಅಂದ್ರೆ ವೆರಿ ಗ್ರೇಟ್ಫುಲ್. ಚೈತ್ರ ಮತ್ತೆ ಮೋಕ್ಷಿತ್ ಅವ್ರ ಬಗ್ಗೆ ಹೇಳೋದಾದ್ರೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.